ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಹಾಗೆ ಕಳೆದ ಬಾರಿ ಯಶೂರ ಲೈಫ್ ಹಿಸ್ಟ್ರಿ ಹೇಗಿತ್ತು ಅಂತ ನೋಡಿದ್ರಿ. ಸೊ ಈ ಬಾರಿ ಮತ್ತೊಬ್ಬ ಸೂಪರ್ ಸ್ಟಾರ್ ಲೈಫ್ ಹಿಸ್ಟ್ರಿ ಬಗ್ಗೆ ನಾವು ನಿಮಗೆ ಹೇಳಕ್ ಬಂದಿದ್ದೀನಿ. ಹಾಗಿದ್ರೆ ಯಾರವರು ಅಂತ ಗೆಸ್ ಮಾಡ್ತಿದ್ದೀರಾ? ಖಂಡಿತ ಹೇಳ್ಬಿಡ್ತೀನಿ, ಕೇಳಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಇಂಟ್ರೆಸ್ಟಿಂಗ್ ಲೈಫ್ ಸ್ಟೋರಿ ಹೇಗಿದೆ ಗೊತ್ತಾ? ಹೌದು, ದರ್ಶನ್ ಸ್ಯಾಂಡಲ್ವುಡ್ನ ನಂಬರ್ 1 ಹೀರೋಗಳಲ್ಲಿ ಇವರು ಕೂಡ ಒಬ್ರು. ಸದ್ಯ ಬಾಕ್ಸ್ ಆಫೀಸ್ ಸುಲ್ತಾನ್, ಡಿ ಬಾಸ್ ಅನ್ನೋ ಅಭಿಮಾನಿಗಳು ಕೊಟ್ಟ ಟ್ಯಾಗ್ ಲೈನ್ ಮೂಲಕವೇ ಕನ್ನಡ ಚಿತ್ರರಂಗದಲ್ಲಿ ಓಡೋ ಕುದುರೆಯಾಗಿರೋ ದರ್ಶನ್ ಅವರು ಬೆಳೆದು ಬಂದ ಹಾದಿ ಹೇಗಿತ್ತು, ಅವರ ಸಿನಿಮಾ ಜರ್ನಿ ಹೇಗಿತ್ತು ಅಂತ ಇಲ್ಲಿದೆ ನೋಡಿ. ಕನ್ನಡ ಚಿತ್ರರಂಗದ ಹೆಸರಾಂತ ಪ್ರತಿಭೆ ತೂಗುದೀಪ ಶ್ರೀನಿವಾಸ್ ಮತ್ತು ಮೀನಾ ತೂಗುದೀಪ್ ದಂಪತಿಗಳ ಹಿರಿಯ ಮಗನಾಗಿ ದರ್ಶನ್ 16 ಫೆಬ್ರವರಿ 1977ರಲ್ಲಿ ಜನಿಸಿದ್ರು. ಇವರು ತಮ್ಮ ವಿದ್ಯಾಭ್ಯಾಸವನ್ನ ಮೈಸೂರಿನಲ್ಲೇ ಮುಗಿಸಿದ್ರು. 2000 ಇಸ್ವಿಯಲ್ಲಿ ದರ್ಶನ್ ತಮ್ಮ ರಿಲೇಟಿವ್ ಆಗಿರೋ ವಿಜಯಲಕ್ಷ್ಮಿ ಅವರನ್ನ ಮದುವೆ ಆಗ್ತಾರೆ. ನಂತರ ದರ್ಶನ್ ಅವರಿಗೆ ಮುದ್ದಾದ ವಿನೀಶ್ ಎಂಬ ಪುತ್ರ ಕೂಡ ಇದ್ದಾರೆ. ಇನ್ನು ದರ್ಶನ್ ಅವರಿಗೆ ಪ್ರಾಣಿಗಳ ಮೇಲೆ ಅದೆಷ್ಟು ಪ್ರೀತಿ ಅಂದ್ರೆ ಮೈಸೂರು ಹತ್ತಿರ ತಮ್ಮ ತೋಟದ ಮನೆಯಲ್ಲಿ ಕುದುರೆ, ಹಸು, ನಾಯಿ ಹೀಗೆ ಎಲ್ಲ ಪ್ರಾಣಿಗಳನ್ನ ಸಾಕಿದ್ದಾರೆ. ಇನ್ನು ದರ್ಶನ್ ಅವ್ರಿಗೆ ಪ್ರಾಣಿಗಳಷ್ಟೇ ಅಲ್ಲ, ಅವ್ರಿಗೆ ಕಾರ್ ಮತ್ತು ಬೈಕ್ಗಳ ಮೇಲೂ ಕ್ರೇಜ್ ಇದೆ. ತಮ್ಮ ಲಕ್ಸುರಿ ಕಾರ್, ಬೈಕ್ಗಳ ಕಲೆಕ್ಷನ್ ನೋಡ್ತಿದ್ರೆ ಅದು ನಿಮಗೆ ಗೊತ್ತಾಗುತ್ತೆ. ಇನ್ನು ಸಿನಿಮಾ ಕ್ಷೇತ್ರಕ್ಕೆ ಬಂದ್ರೆ ದರ್ಶನ್ ಮೆಜೆಸ್ಟಿಕ್ ಸಿನಿಮಾದಲ್ಲಿ ನಟಿಸೋ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಭರ್ಜರಿ ಯಶಸ್ಸನ್ನ ಕಂಡ್ರು. ಮೆಜೆಸ್ಟಿಕ್ ಚಿತ್ರದೊಂದಿಗೆ ಸಿನಿಮಾ ರಂಗಕ್ಕೆ ಕಾಲಿಟ್ಟ ದರ್ಶನ್ ಕನ್ನಡ ಚಿತ್ರರಂಗದಲ್ಲಿ ಸುಪ್ರಸಿದ್ಧ ನಟರಾಗಿ ಬೆಳೆದು ನಿಂತಿದ್ದಾರೆ. ದರ್ಶನ್ ಆಕ್ಷನ್, ರೊಮ್ಯಾನ್ಸ್, ಥ್ರಿಲ್ಲರ್ ಸೇರಿದಂತೆ ಹಲವು ತರಹದ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ಜನಮನ್ನಣೆಯನ್ನ ಗಳಿಸಿದ್ದಾರೆ. ಕೇವಲ ನಟನೆ ಅಷ್ಟೇ ಅಲ್ಲ, ನವಗ್ರಹ, ಜೊತೆಯಲ್ಲಿ ಬುಲ್ಬುಲ್, ಮದುವೆ, ಮಮತೆಯ ಕರೆಯೋಲೆ ಸೇರಿದಂತೆ ಸಾಕಷ್ಟು ಕನ್ನಡ ಸಿನಿಮಾಗಳಿಗೆ ನಿರ್ಮಾಪಕರು ಆಗಿದ್ದಾರೆ. ಇನ್ನು ದರ್ಶನ್ ಅಭಿನಯದ ಸಾರಥಿ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ 2 ಸಿನಿಮಾಗಳು ಇವರಿಗೆ ಜನಪ್ರಿಯತೆ ತಂದುಕೊಟ್ವು. ಈ ಸಿನಿಮಾಗಳಿಗೆ ಹಲವು ಪ್ರಶಸ್ತಿ ಕೂಡ ಬಂತು. ಹೌದು, ಸಾರಥಿ ಸಿನಿಮಾಗೆ ಬೆಸ್ಟ್ ಆಕ್ಟರ್ ಮತ್ತು ಫೇವರಿಟ್ ಹೀರೋ 3 ಪ್ರಶಸ್ತಿಗಳು ಲಭಿಸಿದ್ರೆ ಓನಿಡಾ ಸ್ಟೈಲ್ ಐಕಾನ್ ಅವಾರ್ಡ್ ಕೂಡ ಇವರಿಗೆ ಲಭಿಸಿತು. ಇನ್ನು ಮ್ಯಾನ್ ಆಫ್ ದಿ ಇಯರ್ ಜೊತೆಗೆ ಕಂಠೀರವ ಸಂಗೊಳ್ಳಿ ರಾಯಣ್ಣ ಚಿತ್ರಕ್ಕೆ ಬೆಸ್ಟ್ ಆಕ್ಟರ್ ಆಗಿ ಸಾಕಷ್ಟು ಪ್ರಶಸ್ತಿಗಳು, ಸೀಮಾ ಅವಾರ್ಡ್, ಫಿಲ್ಮ್ ಫೇರ್ ಬೆಸ್ಟ್ ಅವಾರ್ಡ್ ಕೂಡ ಪಡೆದುಕೊಂಡ್ರು. ಹೀಗೆ ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿರೋ ದರ್ಶನ್ಗೆ ಎಲ್ಲಿಲ್ಲದ ಬೇಡಿಕೆ ಅಂತೂ ಇದೆ. ಇನ್ನು ಕನ್ನಡ ಚಿತ್ರರಂಗದಲ್ಲಿ ಬಹು ಬೇಡಿಕೆಯ ನಟರಾಗಿ ಮಿಂಚುತ್ತಿರೋ ದರ್ಶನ್ರ ಚಕ್ರವರ್ತಿ ಸಿನಿಮಾ ಕೂಡ ಇತ್ತೀಚೆಗೆ ರಿಲೀಸ್ ಆಗಿದ್ದು ರಾಜ್ಯದೆಲ್ಲೆಡೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ. ಇನ್ನು ದರ್ಶನ್ ಅವರು ಹೀಗೆ ಸಾಕಷ್ಟು ಸಿನಿಮಾಗಳನ್ನ ಮಾಡಲಿ, ಅವರ ಅಭಿಮಾನಿಗಳಿಗೆ ಖುಷಿ ಪಡಿಸಲಿ, ಹಾಗೆ ಮತ್ತಷ್ಟು ಸೂಪರ್ ಹಿಟ್ ಸಿನಿಮಾ ಕೊಡ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಸೊ ಸ್ಯಾಂಡಲ್ವುಡ್ ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೋಡ್ತಾರೆ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಫಿಲ್ಮಿ ಬೀಟ್ನ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.